ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಶ್ರೀ ವಿನಾಯಕ ಜ್ಯುವೆಲರಿ ಮತ್ತು ಸಿಲ್ಕ್ ಸಾರಿ ಸರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ, ಸುಸ್ವಾಗತ. ಯಾವುದು ಸಂಪೂರ್ಣ ಒಳ್ಳೆಯದಲ್ಲ, ಹಾಗೆಯೇ ಯಾವುದು ಸಂಪೂರ್ಣ ಕೆಟ್ಟದ್ದು ಅಲ್ಲ. ಇದನ್ನ ನಾವು ಮನುಷ್ಯನಿಗೆ ಅಳವಡಿಸಬೇಕು ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನಲ್ಲಿ ಸಂಪೂರ್ಣ ಬರೀ ಒಳ್ಳೆಯ ಗುಣಗಳೇ ಇದೆ ಅನ್ಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಅವನಲ್ಲೂ ಕೂಡ ಕಿಂಚಿತ್ತು ಕೆಟ್ಟದ್ದಿರತ್ತೆ. ಹಾಗೆ ಇವನು ಕೆಟ್ಟವನು ಅಂತ ಹೇಳೋದಕ್ಕಾಗಲ್ಲ, ಅವನಲ್ಲೂ ಕೂಡ ಸ್ವಲ್ಪ ಆದ್ರೂ ಒಳ್ಳೆತನ ಇದ್ದೇ ಇರತ್ತೆ ಅಂತ ಹೇಳ್ತಾ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಬನ್ನಿ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರಮ್ಮ. ಗುರುಜಿ, ಬುಧವಾರದ ಈ ಶುನ ಯಾವ ವಿಶೇಷ ಮಾಹಿತಿ ನೀಡ್ತಾ ಇದ್ದೀರಾ ನಮ್ಮೆಲ್ಲರಿಗಾಗಿ ಅಂತ ನಾವು ಕಾಯ್ತಾ ಕೂತಿದ್ದೀವಿ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಈ ಒಂದು ಬ್ರಹ್ಮಾಂಡ ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯ ಜೀವನ ಚರಿತ್ರೆ ಅನ್ನೋದು ಬಹಳ ಮುಖ್ಯ. ಈ ಜೀವನ ಚರಿತ್ರೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ವಿಚಾರ, ಇಂಥ ಒಂದು ಜೀವನ ಪ್ರತಿಯೊಬ್ಬ ಮನುಷ್ಯನಿಗೂ ಇವತ್ತು ಆಗು ಹೋಗುಗಳಿಗೆ ನೆನೆಸ್ಕೋಬೇಕಾದ ದಿನ. ಈ ದಿನ ಯಾತಕ್ಕೆ ನೆನೆಸ್ಕೋಬೇಕು ಅಂದರೆ, ಮರಳಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ಮರಳಲ್ಲೇ ಕೂತಿರ್ತಾನೆ, ಮರಳಿಂದ ಆಚೆ ಬರ್ತಾನೆ. ಮಣ್ಣಲ್ಲಿ ಹಾಕಿದ್ರು ವ್ಯತ್ಯಾಸ ಇದೆ. ಮಣ್ಣಲ್ಲಾದರೆ ಮೇಲೆ ಬೇಗ ಬರ್ತಕ್ಕಂಥ ಅವಕಾಶ ಇದೆ, ಮರಳಲ್ಲಿ ಹಾಕಿದ್ರೆ ಮೇಲೆ ಬರೆಸ್ತಕ್ಕಂಥ ಅವಕಾಶ ಭಾಳ ಜನ ಕಷ್ಟ. ಆದರೆ ಈ ಮರಳು ಹತ್ತಬೇಕಾದ್ರೆ ನಿಜ ಜೀವನದಲ್ಲಿ ಕಷ್ಟಪಟ್ಟು ಯಾರು ಕನಸಲ್ಲಿ ಬೆಟ್ಟವನ್ನು ಹತ್ತಾರೆ ನೋಡಿ, ಅಂಥವ್ರಿಗೆಲ್ಲ ಮರಳುಗಾಡಿ ಇದ್ದ ಹಾಗೆ ಕಣೆಯ, ಯಾವತ್ತು ಮೇಲೆ ಬರೋದು, ಅಯ್ಯೋ ಹತ್ತದೆ ಜಾರ್ತಾನೆ ಇದೆಯಾ ಹೊರತು ಮೇಲೆ ಹತ್ತಕ್ಕೆ ಸಾಧ್ಯ ಇಲ್ಲ, ಆದರೂ ಕೊನೆಯ ಪಕ್ಷ ಪ್ರಯತ್ನ ಪಟ್ಟು ಹತ್ತೇ ಬಿಟ್ಟೆ ನೋಡಿದ್ಯಾ ಅಂತಾರೆ. ಆಗ ತಮ್ಮ ಹಿಂದಿನ ಚರಿತ್ರೆ ನೋಡಿದಾಗ ಎಷ್ಟೋ ಜನ ಮೇಲೆ ಬಂದಿರತಕ್ಕಂಥವ್ರು ಅವರ ಹಿಂದೆ ಚರಿತ್ರೆ ನೆನೆಸ್ಕೊತಾರೆ. ಅವನೇ ಡೌನ್ ಟು ಅರ್ತ್ ಅಂತ. ಪ್ರತಿಯೊಬ್ಬ ಮನುಷ್ಯ ಹಿಂದಿನ ಜೀವನ ಹೇಗಿತ್ತು, ಹೇಗಿದ್ದೀನಿ ಅನ್ನೋದು ನೆನೆಸ್ಕೊಳ್ತಕ್ಕಂಥ ಆ ಪ್ರತಿಭೆ ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ. ಇಂಥ ಒಂದು ಪ್ರತಿಭೆಯಲ್ಲಿ ಇವತ್ತು ನೆನೆಸ್ಕೋಬೇಕಾದೇನು ಅಂದರೆ ಶುಕಗಳ ಆಶ್ರಯ ಅಂತ. ಶುಕಮುನಿಗಳು ಶುಕ್ರಾಚಾರ್ಯರು ಸಾಕ್ಷಾತ್ ದೈತ್ಯ ರಾಕ್ಷಸರಿಗಾಗಿದ್ರೂ ಸಹ ನೀತಿ ಪಾಠವನ್ನು ಭಾಳ ಚೆನ್ನಾಗಿ ಹೇಳೋರಂತೆ. ಇಂಥ ಒಂದು ನೀತಿ ಪಾಠವನ್ನು ಹೇಳ್ತಾ ರಾಕ್ಷಸರು ಕೂಡ ವಿಶೇಷವಾಗಿ ಬೋಧನೆ ಮಾಡೋರು. ನೀವೆಲ್ಲ ಇಷ್ಟು ದೊಡ್ಡ ರಾಕ್ಷಸರಾಗಿ ಸಾಧನೆ ಮಾಡ್ತೀರಿ, ಭಾಳ ಸಂತೋಷ. ನಿಮ್ಮನ್ನು ಎದುರು ನಿಂತ್ಕೊಳ್ಳೋಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ವರವನ್ನು ಕೊಡ್ತಕ್ಕಂಥ ಭಗವಂತ ಕೊಟ್ಟರೂ ಸಹ ಹಾಳು ಮಾಡೋಕ್ಕೆ ಕಾಯ್ತಾ ಇದ್ದಾರೆ ದೇವಾನ್ ದೇವತೆಗಳು. ಆದರೂ ಇಂಥ ಒಂದು ದೇವಾನ್ ದೇವತೆಗಳನ್ನ ಎದುರು ನಿಲ್ಲಿಸೋಕ್ಕೆ ಆ ಗಟ್ಟಿಗೆ ಇರತಕ್ಕಂಥ ಧೈರ್ಯಗಳು ನಿಮಗೊಬ್ಬರಿಗೆ ಇರೋದು ಅಂತ ಹೇಳಿ ಎಷ್ಟೋ ಹುಮ್ಮಸ್ಸನ್ನು ತುಂಬುತ್ತಾರೆ ಸಾಕ್ಷಾತ್ ಶುಕ್ರಾಚಾರ್ಯರು. ಅಂದರೆ ರಾಕ್ಷಸರಲ್ಲೂ ಒಳ್ಳೆಯವರು ಇರ್ತಾರೆ, ರಾಕ್ಷಸರಲ್ಲೂ ಕೆಟ್ಟವರು ಇರ್ತಾರೆ. ಇವತ್ತು ದಿವ್ಯ ಹೇಳಿದಾಗೆ ಎಲ್ಲ ಒಳ್ಳೆಯವರು ಎಲ್ಲ ಕೆಟ್ಟವರಲ್ಲ, ಎಲ್ಲ ಕೆಟ್ಟವರು ಎಲ್ಲರೂ ಒಳ್ಳೆಯವರು ಇರಲ್ಲ, ಸ್ವಲ್ಪ ಮಟ್ಟಿಗಾದರೂ ಒಳ್ಳೇದಿರುತ್ತೆ ಇಲ್ಲ ಅಂತ. ಆದರೆ ಜೀವನ ಚರಿತ್ರೆಯಲ್ಲಿ ತೆಗೆದು ನೋಡಿದಾಗ ಎಷ್ಟು ಜನ ಒಳ್ಳೆ ಆಗಕ್ಕೋಸ್ಕರ ಕೆಟ್ಟದನ್ನು ಮಾಡಿರ್ತಾರೆ, ಎಷ್ಟೋ ಜನ ಕೆಟ್ಟವರಾಗಕ್ಕೆ ಬಹಳ ಜನ ಒಳ್ಳೆಯವ್ರ ಥರ ನಟಿಸ್ತಾರೆ. ಈ ಜೀವನ ಒಟ್ಟಲ್ಲಿ ಅವರು ಮೇಲ್ ಬರೋಕ್ಕೆ ಯಾವುದೋ ಒಂದು ಹಾದಿನ ಹಿಡ್ಕೊಂಬೇಡ ಅಂತಾರೆ. ಖಂಡಿತ ಹೇಳ್ತೀನಿ ಕೇಳಿ ವೀಕ್ಷಕರೇ, ಯಾವ ಒಂದು ಹಾದಿಯನ್ನು ಹಿಡ್ಕೊಂಡ್ಬಂದಿರ್ತಾನೋ ಜೀವನ ಪೂರ್ತಿ ಅವನು ಪಶ್ಚಾತ್ತಾಪ ಪಡ್ತಾನೆ. ಒಳ್ಳೆ ಹಾದಿಯನ್ನು ಇಟ್ಕೊಂಡ್ರೆ, ಒಳ್ಳೆ ದಾರಿಯನ್ನು ಹೋಗಿದ್ರೆ ಖಂಡಿತವಾಗ್ಲೂ ಅವನಿಗೆ ಪಶ್ಚಾತ್ತಾಪ ಇರಲ್ಲ. ಅದಕ್ಕೆ ಈ ಜೀವನ ಚರಿತ್ರೆ ಅನ್ನೋದ್ರಲ್ಲಿ ಇವತ್ತು ಶುಕಮುನಿಗಳ ವಿಶೇಷವಾಗಿರ್ತಕ್ಕಂಥ ಕೈಂಕರ್ಯ. ಈ ಶುಕಮುನಿಗಳು ಭೂಲೋಕಕ್ಕೆ ಬಂದು ಸಾಕ್ಷಾತ್ ಮೀನಾಕ್ಷಿ ಕಾಮಾಕ್ಷಿಗೆ ಅಪೇಕ್ಷೆ ಪೂರ್ವಕ ಕೂತ್ಕೊಂತಾಳೆ. ಆಗ ಕಾಮಾಕ್ಷಿ ಅನ್ನೋಳು ಕಾಮದಾಯಿನಿ, ಮೀನಾಕ್ಷಿ ಅನ್ನೋಳು ಮಧುರೈ ಮೀನಾಕ್ಷಿ. ಇವಳು ಜೀವನ ಚರಿತ್ರೆಯಲ್ಲಿ ಇತಿಹಾಸದಲ್ಲಿ ಹೆಣ್ಣು ಗಂಡಿಗೆ ಮೇಲಿಲ್ಲ, ಮೇಲೆ ಗಂಡು ಹೆಣ್ಣಿಲ್ಲ ಅಂತಕ್ಕಂಥ ವಿಚಾರ. ಪ್ರತಿಯೊಬ್ಬ ಗಂಡಿಗೂ ಹೆಣ್ಣಿಗೂ ವ್ಯತ್ಯಾಸ ಏನು ಅಂದರೆ, ಇವತ್ತು ಜೀವನದಲ್ಲಿ ಪ್ರತಿಯೊಬ್ಬ ಸಮ ಅಂತ ಒದ್ದಾಡ್ತಿದ್ದೀರ ನೀವು 33% ಅಂತ. ಆದರೆ 33% ಒದ್ದಾಟಕ್ಕಿಂತನೂ ಜೀವನ ಸಾರಾಂಶದಲ್ಲಿ ಹೆಣ್ಣು ಯಾವತ್ತಿದ್ರು ಅಡಿಮೈ. ಅಂದರೆ ಶಿವನ ಜೊತೆಗೆ ಯಾವತ್ತಿದ್ರು ಅವಳು ಎಷ್ಟೇ ರೌದ್ರಾವತಾರಾಗಿದ್ರು ಪಾರ್ವತಿನ ನೋಡಿ ಕಲ್ತ್ಕೊತಾರೆ. ಹಾಗೆ ಪಾರ್ವತಿನ ಯಾವತ್ತಿಗೂ ಜೀವನ ಚರಿತ್ರೆಯಲ್ಲಿ ಶುಕಮುನಿಗಳು ಆಶ್ರಯವನ್ನು ರಾಕ್ಷಸರಿಗೆ ಕೊಟ್ಟಿರ್ತಕ್ಕಂಥವಳೆ ಜಗನ್ಮಾತೆ. ವರವನ್ನು ಅತಿಶಯ ನೀಡೋನೇ ಪರಮೇಶ್ವರ. ಅಂಥ ಒಂದು ಪರಮೇಶ್ವರ, ಪಾರ್ವತಿ ಪರಮೇಶ್ವರು ದೈತ್ಯ ರಾಕ್ಷಸರಿಗೆ ಯಾವತ್ತಿದ್ರೂ ಆಶ್ರಯನ ಕೊಟ್ಟಿದ್ರೂ ಸಹ ಧ್ವಂಸ ಮಾಡೋನು ಮಹಾವಿಷ್ಣು ಮಾಯೆ. ಅದಕ್ಕೆ ಇವತ್ತು ಕಲಿಯುಗ ಏನಾಗಿದೆ, ಕಲಿಯುಗ ಮಾಯೆಯಲ್ಲಿ ನಾವೆಲ್ಲ ರಾಕ್ಷಸರಾಗೇ ಮನುಷ್ಯರಾಗಿದ್ದೀವಿ. ಇವತ್ತಿನ ಮನುಷ್ಯ ಜನ್ಮ ಪರಮೇಶ್ವರನೇ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ ಕಲಿಯುಗದ ಅಂತ್ಯಕಾಲ. ಅದಕ್ಕೆ 2012ನೇ ತಾರೀಕಿಗೆ ಏನು ಆಗ್ತಕ್ಕಂಥ ಘಟನೆಗಳು, ಎಷ್ಟೋ ಜನ ಭಯಭೀತರಾಗಿರ್ತಕ್ಕಂಥವ್ರು ಯಾವುದೇ ಕಾಲಕ್ಕೂ ಭಯಭೀತರಾಗಬೇಕಾಗಿಲ್ಲ. ಖಂಡಿತವಾಗ್ಲೂ ನಿಮ್ಮಲ್ಲಿರ್ತಕ್ಕಂಥ ಕಷ್ಟಕಾರ ಪುಣ್ಯಗಳನ್ನ, ಹಳೆಯ ಕಥೆಗಳನ್ನು, ಹಳೆಯ ಜೀವನ ಚರಿತ್ರೆಗಳನ್ನ ನೆನೆಸ್ಕೊಂಡಾಗ ನಾನು ಹೇಗೆ ಆಗ್ತೀನಿ ಅಂತ
ಪ್ರತಿಯೊಬ್ಬ ಮನುಷ್ಯ ನಮ್ಮ ಕೈಲಾಗಿರ್ತಕ್ಕಂಥ ಕರ್ತವ್ಯವನ್ನು ಮಾಡ್ತಕ್ಕಂಥ ವಿಚಾರ. ಇವತ್ತು ಮುನಿಗಳಿಗೆ ವಿಶೇಷ ಅಂದರೆ ಅವರಿಗೆ ಮದುವೆ ಆದ ದಿನ, ಆ ಮದುವೆ ಆದ ದಿನವೇ ಅಮೃತ ಕಲಶವನ್ನು ಇದೇ ದಿವಸವೇ ಸಮುದ್ರ ಮಾಡಿ ಮೋಹಿನಿ ಅವತಾರದಲ್ಲಿ ಅಮೃತ ಕಲಶವನ್ನು ತಂದಿರತಕ್ಕಂಥ ಸಾಧನೆ ದಿನ. ಆ ಸಾಧನೆಗೆ ಈ ಕಡೆ ರಾಕ್ಷಸರು, ಆ ಕಡೆ ದೈತ್ಯರು. ಆ ದೇವರುಗಳು ರಾಕ್ಷಸರಲ್ಲಿ ದೈತ್ಯರಾಗಿರ್ತಕ್ಕಂಥ ರಾಕ್ಷಸರೆಲ್ಲ ನಮಗೂ ವಿಶೇಷವಾಗಿರ್ತಕ್ಕಂಥ ಅಮೃತವನ್ನು ಕುಡಿದ್ರೆ ನಮ್ಮ ಜೀವನ ಚರಿತ್ರೆ ಸರಿ ಹೋಗುತ್ತೆ. ಅಂದರೆ ಕೆಟ್ಟವ್ರು ನಾವೆಲ್ಲ ಒಳ್ಳೆಯವರಾಗ್ತೀವಿ, ಒಳ್ಳೆಯವರೆಲ್ಲ ಯಾವ ಕಾಲಕ್ಕೂ ಅಮರರಾಗ್ತೀವಿ ಅಂತ ಆ ದೇವತೆಗಳಲ್ಲಿ. ಆದರೆ ದೇವತೆಗಳಲ್ಲೂ ದುರಹಂಕಾರ ಬಹಳ ಜನಕ್ಕಿತ್ತು. ಅದೇ ರೀತಿ ರಾಕ್ಷಸ ಒಳ್ಳೆಯವರು ಇದ್ದರು. ಈ ಒಳ್ಳೆಯವರು ಮತ್ತು ಕೆಟ್ಟವರು ಎರಡೂ ಭಾಗದಲ್ಲಿ ಏನು ಎತ್ತ ಅಂತ ಚರ್ಚೆ ಮಾಡೋಣ ಈ ಒಂದು ವಿಶೇಷವಾಗಿರ್ತಕ್ಕಂಥ ಬುಧವಾರ. ಯಾತಕ್ಕೆ ಅಂದರೆ ನೀವು ಮನುಷ್ಯರಾಗಿದ್ದೀರ, ನಾವು ಮನುಷ್ಯರೇ. ಆ ಮನುಷ್ಯ ಜಾತಿಯವನು ಏನಾದರೂ ಸಾಧನೆ ಮಾಡಿ ಮೇಲಕ್ಕೆ ಹೋದಾಗ, ಪ್ರಶ್ನೆ ಕೇಳಿದಾಗ ನೀವು ಏನನ್ನು ಉತ್ತರಿಸಬೇಕು ಅನ್ನೋದೇ ಯಮಶಾಸನ. ಇಂಥ ಒಂದು ಯಮಶಾಸನದಲ್ಲಿ ಇವತ್ತಿನ ದಿವಸ ನಾವೆಲ್ಲ ನೆನೆಸ್ಕೋಬೇಕಾದ ವಿಚಾರಗಳು ಸಾಕಷ್ಟಿವೆ. ಕಾಯ್ತಾ ಇರಿ, ಈಗ ಬಂದು